ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಸುತ್ತಲೂ ಕೆಲವರು ಇರ್ತಾರೆ. ಅವರು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಗಮನಿಸ್ತಿರ್ತಾರೆ. ಎಲ್ಲ ಕೆಲಸ ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸ್ತಿರ್ತಾರೆ. ಆದರೆ ಅವ್ರ ಜೊತೆ ಇದ್ದಾಗ ಕೆಲವೊಮ್ಮೆ ಸ್ಟ್ರೆಸ್ ಆಗ್ತಿದ್ಯಾ? ಯಾಕಂದರೆ ಅವರು ಯಾವಾಗಲೂ ತಪ್ಪು ಹುಡ್ಕೋದ್ರಲ್ಲೇ ಇದ್ದಾರೆ ಅಂತ ಅನ್ನಿಸ್ತಿದ್ಯಾ? ಹೌದು, ನಾನು ಹೇಳ್ತಿರೋದು ಕನ್ಯಾ ರಾಶಿಯವರ ಬಗ್ಗೆ. ಕನ್ಯಾ ರಾಶಿಯವರು ನಿಜವಾಗಿಯೂ ಪರ್ಫೆಕ್ಟ್ ಜನರ ಅಥವಾ ಹೆಚ್ಚು ಓವರ್ ಥಿಂಕಿಂಗ್ ಮಾಡೋರ? ಅವರ ಲವ್ ಹೇಗಿರುತ್ತೆ? ಅವರ ಬಿಗ್ಗೆಸ್ಟ್ ವೀಕ್ನೆಸ್ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಸಂಪೂರ್ಣವಾದಂತಹ ಸ್ವಭಾವಗಳನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕನ್ಯಾ ರಾಶಿಯವರ ಅಧಿಪತಿ ಬಂದು ಬುಧ ಗ್ರಹ. ಅದಕ್ಕೆ ಇವರಲ್ಲಿ ಇಂಟೆಲಿಜೆನ್ಸು, ಅನಾಲಿಸಿಸ್ ಸ್ಕಿಲ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇವರು ಪ್ರಾಕ್ಟಿಕಲ್ ಆಗಿ ಥಿಂಕರ್ ಆಗಿರ್ತಾರೆ. ಪರ್ಫೆಕ್ಷನ್ ಲವರ್ ಕೂಡ ಆಗಿರ್ತಾರೆ. ಇವರ ಮುಖ್ಯ ಗುಣಗಳೇನಾಗಿರುತ್ತೆ ಅಂತ ನೋಡೋದಾದರೆ, ಡೀಟೈಲ್ ಆಗಿ ಓರಿಯೆಂಟೆಡ್ ಆಗಿರ್ತಾರೆ. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಗಮನಿಸ್ತಿರ್ತಾರೆ. ಯಾವುದೇ ಕೆಲಸ ಆದರೂ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಹಾರ್ಡ್ ವರ್ಕಿಂಗ್ ನೇಚರ್ ಕೂಡ ಇವರದ್ದಾಗಿರುತ್ತೆ. ಈ ಕನ್ಯಾ ರಾಶಿಯವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿಗಳು. ಒಮ್ಮೆ ಏನಾದರೂ ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದನ್ನು ಫಿನಿಶ್ ಮಾಡೇ ಮಾಡ್ತಾರೆ. ಇಂಟೆಲಿಜೆಂಟು ಮತ್ತು ಅನಲಿಟಿಕ್ ಆಗಿ ಇರ್ತಾರೆ. ಬುಧನ ಪ್ರಭಾವದಿಂದ ಇವರಿಗೆ ಶಾರ್ಪ್ ಮೈಂಡ್ ಕೂಡ ಇರುತ್ತೆ. ತುಂಬ ಅಂದರೆ ತುಂಬಾ ಬುದ್ಧಿವಂತರಾಗಿರ್ತಾರೆ. ಯಾವುದನ್ನು ಕೂಡ ಡೀಪ್ ಆಗಿ ಅನಾಲಿಸಿಸ್ ಮಾಡುವಂಥ ವ್ಯಕ್ತಿಗಳು ಅಂದರೆ ಅದು ಕನ್ಯಾ ರಾಶಿಯವರು ಮಾತ್ರ. ಹೆಲ್ಪ್ಫುಲ್ ಆಗಿ ನೇಚರ್ ಆಗಿ ಇರ್ತಾರೆ. ಇವರು ತುಂಬಾ ಹೆಲ್ಪ್ಫುಲ್ ಆಗಿರ್ತಾರೆ. ಇತರರಿಗೆ ಹೆಲ್ಪ್ ಮಾಡೋದು ಅಂದರೆ ಇವ್ರಿಗೆ ತುಂಬಾ ಇಷ್ಟ ನೋಡಿ. ಇನ್ನು ಇವರ ಬಿಗ್ಗೆಸ್ಟ್ ವೀಕ್ನೆಸ್ಗಳೇನೇನು ಅಂತ ನೋಡೋದಾದರೆ, ಇವರು ತುಂಬಾ ಓವರ್ ಥಿಂಕಿಂಗ್ ಜನಗಳು. ಕನ್ಯಾ ರಾಶಿಯವರು ತುಂಬ ಯೋಚನೆ ಮಾಡ್ತಾರೆ. ಚಿಕ್ಕ ವಿಷಯಕ್ಕೂ ಕೂಡ ತುಂಬ ಸ್ಟ್ರೆಸ್ ಆಗ್ತಾರೆ. ಇನ್ನು ಎರಡನೆಯದಾಗಿ ಪರ್ಫೆಕ್ಷನಲಿಸಮ್. ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಹಠ ಇವರದ್ದಾಗಿರುತ್ತೆ. ಇದರಿಂದ ಸಮ್ಟೈಮ್ಸ್ ಇವರಿಗೆ ಫ್ರಸ್ಟ್ರೇಷನ್ ಕೂಡ ಬರುತ್ತೆ. ಇನ್ನು ಮೂರನೆಯದಾಗಿ ಕ್ರಿಟಿಸಮ್. ಇವರು ತಪ್ಪುಗಳನ್ನು ಸುಲಭವಾಗಿ ಗುರುತಿಸ್ತಾರೆ. ಆದರೆ ಕೆಲವೊಮ್ಮೆ ಅದು ಹೆಚ್ಚು ಆಗಿ ಇತರರಿಗೆ ಹರ್ಟ್ ಕೂಡ ಆಗಬಹುದು. ಇನ್ನು ನಾಲ್ಕನೆಯದಾಗಿ ಇವರು ಫೀಲಿಂಗ್ಸನ್ನು ಈಸಿಯಾಗಿ ತೋರಿಸ್ಕೊಳ್ಳೋದಿಲ್ಲ. ಇವರು ತುಂಬ ಕಡಿಮೆಯಾಗಿ ಎಮೋಷ್ನಲ್ ಎಕ್ಸ್ಪ್ರೆಷನ್ನ ಮಾಡ್ತಾರೆ. ಇನ್ನು ಈ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳು ಹೇಗಿರುತ್ತೆ ಅಂತ ನೋಡೋದಾದರೆ, ಕನ್ಯಾ ರಾಶಿಯವರು ಲವ್ನಲ್ಲಿ ಸಿನ್ಸಿಯರ್ ಆಗಿರ್ತಾರೆ. ಲಾಯಲ್ಟಿ ಸ್ಟ್ರಾಂಗ್ ಆಗಿರುತ್ತೆ. ಕೇರು ಮತ್ತು ಸಪೋರ್ಟನ್ನು ಜಾಸ್ತಿ ಕೊಡ್ತಿರ್ತಾರೆ. ಆದರೆ ಇವರು ತಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಸ್ಲೋ ಆಗಿರ್ತಾರೆ. ಪಾರ್ಟ್ನರಿಂದ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇವರಿಗೆ ಲವ್ ಅಂದರೆ ಆ್ಯಕ್ಷನ್ ಆಗಿರುತ್ತೆ, ಮಾತಲ್ಲ. ಉದ್ಯೋಗ ಮತ್ತು ಹಣದ ಬಗ್ಗೆ ನೋಡೋದಾದರೆ, ಇವ್ರಿಗೆ ಯಾವ ಉದ್ಯೋಗ ಸೂಟ್ ಆಗುತ್ತೆ ಅಂದರೆ ಡಾಕ್ಟರು, ಟೀಚರು, ಅನಲಿಟಿಕ್ಕು, ಅಕೌಂಟೆಂಟು, ರೈಟರು. ಈ ಕೆಲಸಗಳು ಇವರಿಗೆ ಸೂಕ್ತವಾಗಿರುತ್ತೆ. ಹಾಗೆಯೇ ಡೀಟೇಲ್ ವರ್ಕ್ ಬೇಕಾದಾಗ ಜಾಬ್ಗಳಲ್ಲಿ ಇವರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಇನ್ನು ಈ ರಾಶಿಯವರು ಹಣನ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸ್ನೇಹ ಮತ್ತು ಜೀವನ ಹೇಗಿರುತ್ತೆ ಅಂದರೆ, ಲಾಯಲ್ ಫ್ರೆಂಡ್ಸ್ ಇರ್ತಾರೆ, ಹಾನೆಸ್ಟ್ ಆಗಿರ್ತಾರೆ, ಪ್ರಾಕ್ಟಿಕಲ್ ಆಗಿರ್ತಾರೆ. ಆದರೆ ಹೆಚ್ಚು ಕ್ರಿಟಿಸೈಸ್ ಮಾಡಿದರೆ ಸ್ನೇಹ ಒಳ್ಳೆಯದಲ್ಲ, ಕಳೆದುಕೊಳ್ತಾರೆ. ಇನ್ನು ಈ ರಾಶಿಯವರು ಇಂಟೆಲಿಜೆಂಟು, ಹಾರ್ಡ್ ವರ್ಕಿಂಗು, ಪರ್ಫೆಕ್ಷನಲಿಸ್ಟ್ ಜನರಾಗಿರ್ತಾರೆ. ಇವರು ಓವರ್ ಥಿಂಕಿಂಗ್ ಮತ್ತು ಪರ್ಫೆಕ್ಷನ್ ಕಂಟ್ರೋಲ್ ಮಾಡಿದ್ರೆ ಲೈಫ್ನಲ್ಲಿ ಸೂಪರ್ ಸಕ್ಸಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ನೀವು ಕೂಡ ಕನ್ಯಾ ರಾಶಿಯವರ? ಹಾಗಿದ್ರೆ ಕಮೆಂಟಲ್ಲಿ ಹೇಳಿ, ಕನ್ಯಾ ರಾಶಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.